ಹಾಯ್ ಎವ್ರಿವನ್, ಬೆಳ್ಳಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹಾಗೆ ನಿಮಗೆ ಗುರು ರಾಘವೇಂದ್ರರ ಆರಾಧನೆಯ ಶುಭಾಶಯಗಳು. ಫ್ರೆಂಡ್, ಗುರುರಾಯರು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ, ಒಳ್ಳೆಯ ಆರೋಗ್ಯ, ಆಯುಸ್ಸು, ಅಭಿವೃದ್ಧಿ, ಯಶಸ್ಸು, ಸಕ್ಸಸ್ಸನ್ನು ಕೊಡಲಿ. ಫ್ರೆಂಡ್, ನಾನು ಇವತ್ತು ಪೂಜೆನ 3ನೇ ದಿನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆರಾಧನೆಗೆ ಸನಿಮಾತ್ಮ ಗುರುಗಳು ಬಂದು ಪೂಜೆ ಮಾಡಿಕೊಟ್ರು. ಥ್ಯಾಂಕ್ ಯು ಗುರುಗಳೇ. ಹಾಗೆ ರಾಯನು ನಾವು ಅಭಿಷೇಕಕ್ಕೆ ಕೂತಿದ್ರೆ ಅವನು ನನ್ನ ಪಕ್ಕದಲ್ಲೇ ಕೂತ್ಕೋಬೇಕು. ನಮ್ಮ ಮನೆಯವರು ಅದನ್ನು ಬಾಳೆದೆಲೆ ತಗೊಂಡು ಆಟ ಆಡ್ತಾ ಇದ್ದಾನೆ. ಫ್ರೆಂಡ್, ಬನ್ನಿ, ಈಗ ನಾನು ಅಭಿಷೇಕನ ಸ್ಟಾರ್ಟ್ ಮಾಡ್ತೀವಿ. ನಾವು ಅಭಿಷೇಕನ 6 ಗಂಟೆಗೆ ಮಾಡಬೇಕು. ಹಾಗಾಗಿ ಗುರುರಾಯರಿಗೆ ನಾವು ಅಭಿಷೇಕನ ಮಾಡ್ತಾಯಿದ್ದೀವಿ. ಫ್ರೆಂಡ್, ಅಭಿಷೇಕ ಇವತ್ತು ನಾವು ಯಾವುದೇ ಥರ ಮೊಸರನ್ನ ಇಲ್ಲಿ ಯೂಸ್ ಮಾಡೋಂಗಿಲ್ಲ. ಹಾಗಾಗಿ ಹಾಲಲ್ಲಿ ಮಾತ್ರ ಅಭಿಷೇಕ ಮಾಡಬೇಕು. ಹಾಲು, ಜೇನುತುಪ್ಪ, ಸಕ್ಕರೆ ಮತ್ತು ತುಪ್ಪ ಮತ್ತು ಬಾಳೆಹಣ್ಣು, ಹೀಗೆ ಪಂಚಾಮೃತದಲ್ಲಿ ನಾವು ಅಭಿಷೇಕನ ಮಾಡ್ಬೋದು. ಮೊಸರನ್ನ ಆರಾದ ದಿನ ರಾಯರಿಗೆ ಯೂಸ್ ಮಾಡಬಾರ್ದಂತೆ, ಹಾಗಾಗಿ ನಾವು ಯೂಸ್ ಮಾಡಿಲ್ಲ. ಈಗ ನಾವು ಪ್ರಾರ್ಥನೆಯನ್ನು ಮಾಡ್ತಾ ಗಂಧ ಕಡ್ಡಿನ ಹಾಕಿ ಯೂಸ್ ಮಾಡ್ತಾಯಿದ್ದೀವಿ. ಫ್ರೆಂಡ್, ನನ್ನ ಹಸ್ಬೆಂಡು ದೇವರನ್ನ ರಾಘವೇಂದ್ರನ ಅವರು ತುಂಬ ಆರಾಧನೆ ಮಾಡ್ತಾರೆ. ಹಾಗಾಗಿ ಅವರೇ ಅಲಂಕಾರ ಮಾಡಿದ್ದಾರೆ. ನೋಡಿ, ನೀವು ರಾಯರು ನಮಗೆ ಪ್ರಸಾದ ಕೊಟ್ಟಿದ್ದಾರೆ. ಜನರು ನಮಗೆ ಹಿಂದೆಗಡೆ ಚೆನ್ನಾಗಿರ್ಬೋದು, ಮುಂದೆಗಡೆ ಕೆಟ್ಟದನ್ನೇ ಬಯಸ್ಬೋದು. ಫ್ರೆಂಡ್, ದೇವರು ಮಾತ್ರ ನಮಗೆ ಯಾವತ್ತೂ ಒಳ್ಳೆಯದನ್ನೇ ಮಾಡ್ತಾನೆ. ಹಾಗಾಗಿ ನಾವು ದೇವರನ್ನ ಆದಷ್ಟು ಜಾಸ್ತಿ ನಂಬಬೇಕು. ಬನ್ನಿ, ಅಲಂಕಾರ ಮಾಡಿದ್ದೀವಿ, ಹೇಗಿದೆ ಅಂತ ಕಮೆಂಟ್ಸಲ್ಲಿ ಹೇಳಿ. ನಮಗಂತೂ ತುಂಬ ಇಷ್ಟ ಆಯಿತು. ರಾಯರು ನಮಗೆ ಪ್ರಸಾದನ ಕೊಟ್ಟರು. ಅಭಿಷೇಕ ಮಾಡ್ತಿದ್ದ ಹಾಗೆಯೇ ನಮಗೆ ಪ್ರಸಾದ ಸಿಕ್ತು. ಹಾಗಾಗಿ ರಾಯರಿಗೆ ನಾವು ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು. ಯಾಕೆಂದರೆ ಜನ ಏನು ಹೀಗೆ ಇವರು ಅನ್ನೋದ್ವಾಗ ನಮ್ಮನ್ನ ಇನ್ನೂ ಉನ್ನತ ಸ್ಥಾನದಲ್ಲಿ ತಗೊಂಡು ನಿಲ್ಲಿಸೋನೆ ನಮ್ಮ ದೇವರು. ನಾನು ಹೇಳೋ ಪ್ರಕಾರ ಯಾರೋ ಬದುಕಿದ್ದಾರೆ, ಹೆಲ್ಪ್ ಅಂತೂ ಮಾಡೋಕ್ಕಾಗಿಲ್ಲ. ಹೊಟ್ಟೆ ಕಿಚ್ಚಂತಂತೂ ಪಡಿಬೇಡಿ. ಯಾಕೆಂದರೆ 100 ಜನ ಹೊಟ್ಟೆ ಕಿಚ್ಚುಪಡೋರಿದ್ರು ನಮ್ಮನ್ನು ಕಾಯೋಕ್ಕೆ ದೇವರು ಇದ್ದೇ ಇರ್ತಾನೆ. ಹಾಗೆ ನೀವೆಷ್ಟು ಹೊಟ್ಟೆ ಕಿಚ್ಚುಪಟ್ಟು ನೀವು ಹಿಂದೆ ಮಾತಾಡಿದ್ರೆ ಅದು ನೀವು ಇನ್ನೂ ಹಿಂದೆಯೇ ಇರ್ತೀರ. ಹಾಗಾಗಿ ನಾವು ಯಾವತ್ತೂ ಮುಂದೆನೇ ಹೋಗ್ತಾ ಇರಬೇಕು. ಲೈಫಲ್ಲಿ ಬರೋದು ನಮ್ಮ ಒಳ್ಳೆತನ ಮಾತ್ರ, ಅದನ್ನು ನಾವು ಯಾವತ್ತೂ ಬೆಳೆಸ್ಕೊಂಡು ಹೋಗ್ಬೇಕು. ಫ್ರೆಂಡ್, ಹಾಗೆ ಹಳೆ ಬಸ್ ಸ್ಟ್ಯಾಂಡು ಪಾಂಡವಪುರ, ಇಲ್ಲಿ ಅಣ್ಣ ಪೂಜೆನ ಇಟ್ಕೊಂಡಿದ್ರು. ಬನ್ನಿ ಪೂಜೆ ಮಾಡಿ ಅಕ್ಕ ಅಂದರು. ಹಾಗಾಗಿ ಹೋಗಿ ಪೂಜೆ ಮಾಡಿ ಪ್ರಸಾದನ ತಗೊಂಡು ನಮ್ಮ ಮನೆಯಲ್ಲಿ ನಾವು ಒಂದು 4 ಜನಕ್ಕೆ ಪ್ರಸಾದನ ಹಾಕೋಣ ಅಂದ್ಬಿಟ್ಟು ನಾವು ಪ್ರಸಾದನ ಮಾಡ್ತಾಯಿದ್ದೀವಿ. ರಾಜು ಒಲೆಗೆ ಎಲ್ಲ ಇಟ್ಟು ಪೂಜೆನ ಮಾಡು ಅಂತಂದರು. ನಾನು ಒಲೆಗೆಲ್ಲ ಪೂಜೆ ಮಾಡಿ, ನಾವು ಹಿಂದೂ ಸಂಸ್ಕೃತಿ ಪ್ರಕಾರ ಒಲೆಗೆ ಯಾವತ್ತೂ ಅಡುಗೆ ಚೆನ್ನಾಗಲಿ ಅಂತ ಪೂಜೆ ಮಾಡಬೇಕು. ಹಾಗೆ ನನ್ನ ಅತ್ತಿಗೆ ಅಂದರು, ಪಾಪ ಅವರು ಬಂದು ನನಗೆ ತುಂಬ ಹೆಲ್ಪ್ ಮಾಡಿಕೊಡ್ತಾಯಿದ್ರು. ಪ್ರತಿ ಸಲ ನಾನು ಏನೇ ಕರೆ ಮಾಡಿದ್ರು ಪಾಪ ನಮ್ಮ ಅತ್ತಿಗೆರು ಬಂದು ಹೆಲ್ಪ್ ಮಾಡಿಕೊಡ್ತಾರೆ. ಈಗ ಊಟ ಬಡಿಸ್ತಾಯಿದ್ದೀವಿ. ಫ್ರೆಂಡ್, ಊಟ ಬಡಿಸೋದು ಎಲೆ ಮತ್ತು ಎಲ್ಲನೂ ನಾವೇ ತೆಗಿಬೇಕು. ಯಾಕೆಂದರೆ ಅದು ರಾಯರಿಗೆ ನಾವು ಪೂಜೆ ಮಾಡೋದ್ರಿಂದ ಅದು ಒಂದು ಸೇವೆ ಆಗುತ್ತೆ. ಜನರಿಗೆ ಒಂದು 4 ಜನಕ್ಕೆ ಊಟ ಹಾಕೋದು ಒಂದು ಪದ್ಧತಿ. ಆರಾಧನೆ ಅಂತ ಅಂದಮೇಲೆ ರಾಯರ ಪೂಜೆಗೆ ತುಂಬ ಸಲ್ಲಿಸಬೇಕಾದಂಥದ್ದು. ನಮ್ಮ ಕೈಲಾದಷ್ಟು ನಾವು ಒಂದು 4 ಜನಕ್ಕೆ ಊಟ ಹಾಕಬೇಕು. ಹಾಗೆ ಫ್ರೆಂಡ್ಸ್ಗಳೆಲ್ಲ ನೈಟು 9 ಗಂಟೆ 10 ಗಂಟೆ ಆದರೂ ಬಂದು ಊಟ ಮಾಡಿದ್ರು. ಥ್ಯಾಂಕ್ ಯು ಫ್ರೆಂಡ್ಸ್. ಹಾಗೆ ನಿಮ್ಮೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತಾ 9 ಗಂಟೆ 10 ಗಂಟೆ ಆದರೂ ಊಟ ಬಡಿಸ್ತಾಯಿದ್ವಿ. ನಮಗಂತೂ ಖುಷಿ ಆಯಿತು. ಫ್ರೆಂಡ್, ಎಲ್ಲರಿಗೂ ಥ್ಯಾಂಕ್ ಯು. ಗುರು ರಾಘವೇಂದ್ರರ ಆರಾಧನೆ ನೆಕ್ಸ್ಟ್ ವರ್ಷವೂ ನಾವು ತುಂಬ ಇನ್ನೂ ಚೆನ್ನಾಗೇ ಮಾಡ್ತಾ ರಾಯರಿಗೆ ನಾವು ಬೇಡ್ಕೊಳ್ತಾಯಿದ್ವಿ. ಒಳ್ಳೆಯ ಆರೋಗ್ಯ, ಆಯುಸ್ಸು, ಅಭಿವೃದ್ಧಿ, ಯಶಸ್ಸನ್ನು ಕೊಡಲಿ. ಹಾಗೆ ನನ್ನ ಫ್ಯಾಮಿಲಿ, ನಮ್ಮ ಅಪ್ಪ ಮನೆ ಫ್ಯಾಮಿಲಿ, ನಮ್ಮ ಫ್ಯಾಮಿಲಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ. ಫ್ರೆಂಡ್, ಎಲ್ಲ ಮುಗೀತು. ಈಗ ನೈಟು ಏನೇನಿದೆ ಎಲ್ಲ ನೋಡಿ ಕ್ಲೀನ್ ಮಾಡಿ ಮಲ್ಕೋಬೇಕು. ಥ್ಯಾಂಕ್ ಯು ಫ್ರೆಂಡ್. ಹೀಗೆ ನೋಡ್ತಾರೆ. ಥ್ಯಾಂಕ್ ಯು.